ಬಹಳ ಅಂದರೆ ಬಹಳ ಚೆನ್ನಾಗಿರುವಂಥ ಒಂದು ರವೆ ಜಾಮೂನನ್ನು ಇವತ್ತು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ವಿಡಿಯೋ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ನಮಸ್ತೆ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಇವತ್ತು ನಾವು ಸೂಪರ್ ಆದ ಒಂದು ರವೆಯಿಂದ ಜಾಮೂನನ್ನು ಮಾಡ್ಕೊಳ್ಳೋಣ. ಒಂದು ಗುಡ್ ನ್ಯೂಸ್ ಇದೆ. ಸೊ ಹಾಗಾಗಿ ನಾನು ಇವತ್ತು ಈ ಸ್ವೀಟನ್ನು ಮಾಡಿ ನಿಮಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಏನು ಗುಡ್ ನ್ಯೂಸ್ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಹೇಳ್ತೀನಿ. ಮಾಡ್ತಾ ಹೇಳ್ತಾ ಹೋಗ್ತೀನಿ. 1.5 ಕಪ್ಪಷ್ಟು ಮಾಮೂಲಿ ಉಪ್ಪಿಟ್ಟು ಮಾಡೋ ರವೆನೇ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರವೆ ಇದೆ ಅದನ್ನು ಯೂಸ್ ಮಾಡಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಬೇಗ ಮಾಡ್ಕೊಳ್ಬೋದು. ಅಳತೆ ತುಂಬ ಮುಖ್ಯ. ಯಾಕೆಂತ ಹೇಳಿದರೆ ನಾವು ಸಕ್ಕರೆ ಪಾನಕ್ಕೆಲ್ಲ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ರವೆನ ಅಳತೆ ಮಾಡಿ ಹಾಕೊಂಡ್ರೆ ತುಂಬ ಒಳ್ಳೆಯದು. ನೀಟಾಗಿ ತುಪ್ಪ ಹಾಕೊಂಡು ಹುರ್ಕೊಳ್ಳೋಣ ರವೆನ. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ರವೆನ ಸೇರಿಸ್ಕೊಳ್ಳೋಣ. ನಾನು ತಗೊಂಡಿರುವಂಥ ರವೆಗೆ 2 ಚಮಚ ತುಪ್ಪ ಬೇಕಾಗುತ್ತೆ. ನೀವು ಜಾಸ್ತಿ ತಗೊಂಡ್ರೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಚೆಂದ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ತುಪ್ಪ ಹಾಕಿದ ಮೇಲೆ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ನಿಧಾನ ಉರಿಯಲ್ಲಿ. ಆಮೇಲೆ ಹಾಲು ಹಾಕಿ ಬೇಯಿಸ್ಕೊಳ್ಳುವಂಥದ್ದು ಉಂಡೆ ಕಟ್ಟುವ ಹದಕ್ಕೆ. 1 ಕಪ್ಪಷ್ಟು ಹಾಲು ಬಳಸ್ತಾ ಇದ್ದೀನಿ. ಬೇಕಿದ್ರೆ ಇನ್ನು ಸ್ವಲ್ಪ ಹಾಕೊಳ್ಬೋದು. ಇನ್ನು ಒಂದು ಅರ್ಧ ಕಪ್ ಸೇರಿಸ್ಕೊಳ್ತೀನಿ. ಚೆಂದ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ತುಂಬ ಜನರ ಕ್ವಶನ್ ಇತ್ತು ನನಗೆ, ನಿಮ್ಮ ಚಾನಲ್ ಎಷ್ಟು ದಿನದಲ್ಲಿ ಮಾನಿಟೈಸೇಷನ್ ಆಯಿತು, ಹೇಗೆ ಸ್ಟಾರ್ಟ್ ಮಾಡಿದ್ದು ಹೇಗೆ ನೀವು ಎಲ್ಲವೂ ಒಂದು ವ್ಲಾಗ್ ಮಾಡ್ತೀನಿ ನಾನು ಮುಂಬರುವ ದಿನಗಳಲ್ಲಿ. ನಿಮಗೆ ಅಮೌಂಟ್ ಬರ್ತಾ ಇದೆಯಾ ಎಲ್ಲವನ್ನು ಕೇಳಿದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಕ್ವಶನ್ಗೆ ಉತ್ತರಿಸ್ತೀನಿ ನಾನು. ಹಾಲು ಹಾಕಿದ ಮೇಲೆ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡಿರಬೇಕು. ತಣ್ಣಗಾದ ಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ಸಾಕಿದು ಈ ಹದದಲ್ಲಿ ರೆಡಿ ಮಾಡ್ಕೊಳ್ಬೇಕು. ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ರವೆ ಯಾವ ಕಪ್ಪಲ್ಲಿ ತೊಗೊಂಡಿದೆ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಕಪ್ಪಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೊಂಡ ಕಪ್ಪಲ್ಲೇ 1.5 ಕಪ್ಪಷ್ಟು ನೀರು ಸೇರಿಸ್ಕೊಂಡು ಒಂದೆಡೆ ಪಾಕ ತಗೊಂಡ್ರೆ ಸಾಕು. ಆ್ಯಕ್ಚುಲಿ ಪಾಕ ತಗೊಳ್ಳೋದು ಹೈ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಫಸ್ಟ್ ಸಕ್ಕರೆ ಎಲ್ಲ ಕರಗಿದ ಮೇಲೆ ಒಂದು 5 ನಿಮಿಷ ಮಧ್ಯಮ ಉರಿ ಮಾಡಿಕೊಂಡ್ರೆ ಒಂದೆಳೆ ಪಾಕ ರೆಡಿ ಆಗುತ್ತೆ. ಸ್ವಲ್ಪ ಕೇಸರಿ ದಾಳನ್ನು ಸೇರಿಸ್ಕೊಳ್ಬೇಕು. 2 ಏಲಕ್ಕಿನ ಕೂಡ ಸೇರಿಸ್ಕೊಳ್ತೀನಿ. ಯಾವುದೇ ಸ್ವೀಟನ್ನು ಪಾಕದೊಳಗಡೆ ಹಾಕಿ ಮಾಡಿಕೊಳ್ಳುವಾಗ ಸಕ್ಕರೆ ಪಾಕ ತುಂಬ ಬಿಸಿ ಇರಬಾರ್ದು. ಸ್ವಲ್ಪ ಉಗುರು ಬೆಚ್ಚ ಇದ್ದರೆ ಸಾಕಾಗುತ್ತೆ. ಪಾಕ ರೆಡಿಯಾಗಿದೆ. ಸಾಕಿಷ್ಟ ಆದರೆ ಕೈಗೆ ಅಂಟತಾ ಇದ್ದರೆ ಸಾಕು. ನಾವು ರೆಡಿ ಮಾಡಿದ ರವೆ ಹಿಟ್ಟು ಈ ಹದದಲ್ಲಿ ತಣ್ಣಗಾಗಿದೆ. ಒಂದು 4 ಚಮಚದಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು.
ಗಟ್ಟಿ ಆಯಿತು ಅಂತ ಹೇಳಿದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈ ಹದದಲ್ಲಿ ನೀಟಾಗಿ ಕಲಸಿಟ್ಕೊಂಡು ಸಣ್ಣ ಸಣ್ಣ ಉಂಡೆ ಬೇಕಾ ದಪ್ಪ ಬೇಕಾ ಮಾಡ್ಕೊಳ್ಬೋದು. ಈ ರವೆದು ಮಾತ್ರ ಸ್ವಲ್ಪ ದಪ್ಪನೆ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ, ಒಳಗಡೆ ಪಾಕ ಎಲ್ಲ ಸೇರಿ ಆಗೊತ್ತಿಗೆ. ಎಷ್ಟು ದಪ್ಪ ಬೇಕು ಅಷ್ಟು ಉಂಡೆ ತೊಗೊಂಡು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಾಗುತ್ತೆ ಅದು. ಈ ರೀತಿಯಲ್ಲಿ ಈ ಥರ ಪ್ರೆಸ್ ಮಾಡೋದ್ರಿಂದ ಬೇಗ ಕೂಡ ಬೇಯ್ಕೊಳ್ಳುತ್ತೆ. ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ಎಣ್ಣೆ ಬಿಸಿ ಆಗಿದೆ, ಇವಾಗ ಫ್ರೈ ಮಾಡ್ಕೊಳ್ಳೋಣ. ಜಾಮೂನ್ ಮಾಡ್ಕೊಳ್ಳುವ ಮೊದಲು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು, ಎಲ್ಲವನ್ನು ಹಾಕ್ಕೊಳ್ಳೋಣ. ಹಾಕಿದ ಮೇಲೆ ಸ್ವಲ್ಪ ಉರಿನ ಕಡಿಮೆ ಮಾಡ್ಕೊಳ್ಬೇಕು. ಒಂದು ಬದಿ ಚೆನ್ನಾಗಿ ಬೆಂದ ಮೇಲೆ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಈ ಹದದಲ್ಲಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇದನ್ನು ತೆಗೆದು ಇವಾಗ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ನಮ್ಮ ಪಾಕ ಸ್ವಲ್ಪ ಬೆಚ್ಚಗಿದೆ ಅಷ್ಟೇ, ಜಾಸ್ತಿ ಬಿಸಿನೂ ಇರಬಾರ್ದು. ಇವಾಗ ನಾವು ಫ್ರೈ ಮಾಡಿ ಹಾಕಿರುವ ಈ ಉಂಡೆಗಳು ಕೂಡ ಬಿಸಿ ಇರುತ್ತಲ್ವ, ಹಾಗಾಗಿ ಪಾಕ ಬಿಸಿ ಇದ್ರೆ ಅಷ್ಟು ಚೆನ್ನಾಗಾಗಲ್ಲ. ನೀವು ಮಾಮೂಲಿ ಜಾಮೂನ್ ಮಾಡುವಾಗ ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡ್ಬೋದು. ಪಾಕ ಜಾಸ್ತಿ ಬಿಸಿ ಬಿಸಿಯಾಗಿದ್ದರೆ ಜಾಮೂನ್ ಒಂಥರ ಬೆಂದೋದಂಗೆ ಆಗುತ್ತೆ, ಅದಷ್ಟು ಚೆನ್ನಾಗಾಗಲ್ಲ. ಎಲ್ಲವನ್ನು ಸೇಮ್ ಒಂದು ವಿಧಾನದಲ್ಲಿ ಮಾಡಿಕೊಳ್ಳೋಣ. ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯಿತು. ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ. ರವೆಯಿಂದ ಎಷ್ಟು ಸೂಪರಾಗಿ ಜಾಮೂನನ್ನು ಮಾಡ್ಕೊಳ್ಬೋದು, ನೀವು ನೋಡ್ಬೋದು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಒಂದು ಗುಡ್ ನ್ಯೂಸನ್ನು ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಸ್ವೀಟನ್ನು ಮಾಡ್ಕೊಳ್ತಾ ಇರೋದು. ಹೌದು, ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ನನ್ನ ಚಾನಲ್ 50,000 ಸಬ್ಸ್ಕ್ರೈಬರ್ ದಾಟಿದೆ. ಸೊ ಅದೇ ಖುಷಿಗೆ ಈ ಸ್ವೀಟ್ ಮಾಡಿ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ನೀವುಗಳು ತುಂಬ ಕಾರಣರಾಗಿದ್ದೀರಾ. ಹಾಗೆ ನನ್ನ ಫ್ರೆಂಡ್ಸು, ಫ್ಯಾಮಿಲಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳುವಂಥ ಟೈಮು. ತುಂಬ ಜನರು ಕೇಳಿದ್ದೀರಾ, ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ, ಏನು ಅದರಿಂದ ಏನು ಬೆನಿಫಿಟ್ ಅಂತೆಲ್ಲ ಕೆಲವರು ಕೇಳ್ತಾರೆ. ಸೊ ಖಂಡಿತವಾಗ್ಲೂ ಒಂದು ಲಾಗನ್ನು ನಾನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ನೀವು ನೋಡ್ಬೋದು. ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡ್ರೆ ಆಯಿತು. ನಿಮ್ಮೆಲ್ಲರ ಸಹಕಾರದಿಂದ, ಪ್ರೋತ್ಸಾಹದಿಂದ ನನ್ನ ಚಾನಲ್ ಇವತ್ತಿಗೆ 50,000 ಸಬ್ಸ್ಕ್ರೈಬರ್ ದಾಟಿದೆ. ಹಾಗಾಗಿ ನಾನು ಈ ಸ್ವೀಟನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಖುಷಿಯಾದ ದಿನ. ಯಾಕೆಂತ ಹೇಳಿದರೆ ನಾನು 5,000 ಕೂಡ ರೀಚ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಮೊದಲು ಸ್ಟಾರ್ಟ್ ಮಾಡಿದಾಗ. ಸೊ ಇವಾಗ ಒಂದು ಖುಷಿ ಇದೆ, ಒಂದು ಹುಮ್ಮಸ್ಸಿದೆ. ನೆಕ್ಸ್ಟ್ ನಾನು 1,00,000 ಕೂಡ ರೀಚ್ ಮಾಡ್ಬೋದು ಅಂತ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಮುಖ್ಯ. ಹಾಗೆ ಮನೆಯವರ ಸಹಕಾರ ಕೂಡ ಬೇಕು. ನನ್ನ ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ.